ಹಲೋ ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಎಲ್ಲರಿಗೂ ಶುಭೋದಯ. ಮತ್ತೊಂದು ಹೊಸ ವ್ಲಾಗ್, ಅದು ಮೋಟೋ ವ್ಲಾಗ್, ಅದು ಮೊಬೈಲ್ನಾಗ. ಇವತ್ತು ಜೋಸ್ ಐತಿ, ಇವತ್ತು ಫುಲ್. ಮುದ್ದಾಳಿಂದ ಬಿಟ್ಟಿಂದ ಫಸ್ಟ್ನೇ ಊರಿದು ಗೆದ್ದಲು ಮಾರಿ ತಾಂಡ ಅಂತ. ಎಲ್ಲ ಊರ ಹೆಸರು ಇವತ್ತು ಬರ್ರಿ ನಿಮ್ಗೆ ಮುಂದೆ. ಇವತ್ತಿನ ಟ್ರಿಪ್ ಮಸ್ತ್ ಮಜಾ ಇರ್ತ, ಎಂಜಾಯ್ ಮಾಡ್ಕೊತ ಹೋಗೋದು. ಮಾನ್ಯ ಅದು ವಾಯ್ಸ್ ಬರಾಬರಿ ಬಂದಿಲ್ಲ ಮಲಕ. ಇವತ್ತು ಹೆಂಗೆ ಬರ್ತಾ ಗೊತ್ತಿಲ್ಲ. ಇವತ್ತು ಮಾಯಿಗೆ ಅಂದ್ರೆ ಪೂರ ಬಾಯಿ ಮುಂದೆ ಹಾಕೊಂಡ್ಬಿಡೀನಿ. ಇವತ್ತು ಮಾಯಿಗೆ ಎಲ್ಲ ತೆಗೆದು ಹೊರಗಿಟ್ಟು ಹೋದ ಪ್ಯಾಕಿಂಗ್ ಮಾಡ್ಕೊಂಡು ನಿಂತು ಬಿಟ್ಟೇನಿ. ಇವತ್ತು ಏನಾಗಿದ್ದಾಳೆ ಹೋಗಲ್ಲ, ಅವ್ನು ಚೈಪ್ ಬದರಂಗಿ. ಬ್ಯಾಂಕ್ಯೋ ಬಾಯ್ ಬ್ಯಾಂಕಿ. ಒಂದು ಕ್ಯಾಮ್ರಾ ತೊಗೋಬೇಕು, ಬಿಡೋಲ್ಲ ಅವನು ಹೆಂಗಾರ ಮಾಡಿ ತೊಗೋತೀನಿ. ಇವತ್ತಿನ ಬ್ಲಾಗು ಇಲ್ಲಿಂದ ಬೆಳಗಾವ್ ತಕ, ಆಲ್ಮೋಸ್ಟ್ ಬೆಳಗಾವ್ ತಕ ಇರ್ತಾ. ಆಮೇಲೆ ಘಾಟ್ನಾಗೂ ಇರುತ್ತೆ. ಇವತ್ತು ಬಿಡೋದಿಲ್ಲ. ಬ್ಯಾಟ್ರಿ ನೋಡು, ಒಂದು ಮಿಸ್ಟೇಕ್ ಏನು ಮಾಡೀನಿ, ಇವತ್ತು ಮೈಕ್ ತೊಗೊಂಡೀನಿ. ಇದು ಮೊಬೈಲ್ ಚಾರ್ಜರ್ ಐತಿಲ್ಲಿ, ಇದರಿಂದ ಕನೆಕ್ಟ್ ಮಾಡೋದು, ಅದು ಅಲ್ಲೇ ಮನ್ಯಾಗ ಬಿಟ್ಟು ಬಂದುಬಿಡೀನಿ. ಇಷ್ಟೊಂದು ಮರು ಜಾಸ್ತಿ ಅನ್ನೋದಕ್ಕಿಂತ ಈಗ ನಮ್ಮ ಅವ್ರಿಗೆ ಒಂದು ಸ್ವಲ್ಪ ಆರಾಮಿದ್ದಿಲ್ಲ, ರಾತ್ರಿ ಎಲ್ಲ ಜ್ವರ ಎಲ್ಲ ಬಂದಿದ್ದು ಬಿಟ್ಟು ಇವತ್ತು ಬರಬಾರ್ದಾಗಿತ್ತು. ಲೆಕ್ಕ ಕೇಳಿದ್ರೆ ಇವತ್ತು ನಾನು ಅಲ್ಲಿ ಡ್ಯೂಟಿ ಒಂದು ಹಾಕ್ಸೊಂದಿನಿ, ಹೋಗಬೇಕಂತ ಅನ್ನಿಸ್ತು. ಹೇಳಿ ಬಂದೆ ಹಿಂದಾಡಿ. ಆಮೇಲೆ ಜ್ವರ ಎಲ್ಲ ಕಮ್ಮಾಗಿತ್ತು, ಸ್ವಲ್ಪ ರಾತ್ರಿ ಗುಳಿಗೆ ಅದು ಕೊಟ್ಟೇವಿ, ಕಮ್ಮಾಗೈತಿ. ಮತ್ತು ಮುಂಜಾನೆ ಬೆಳಗ್ಗೆ ನಮ್ಮ ಅಕ್ಕನ ಮಗ ಒಬ್ಬ ಮನ್ಯಾಗ, ಅವಾಗ ಮತ್ತು ಅವಾಗ ಇಬ್ಬರಿಗೆ ಓರವ ದವಾಖಾನಿಗೆ ರೊಕ್ಕ ಎಲ್ಲ ಕೊಟ್ಟು ಬಂದಿನಿ. ಹೋಗಿ ದವಾಖಾನೆ ತೋರಿಸ್ಕೋರಿ, ಸಲೈನ್ ಪಲ್ಯಾನ್ ಹಸ್ತಾರ ಮಾಡ್ತಾರೆ, ಬ್ಲಡ್ ಎಲ್ಲ ಚೆಕ್ ಮಾಡ್ಕೋರಂತ ಏನೇ ಹ್ಞೂ ಅಂತ ಯಾರು ಹೋತಿರ್ಬೇಕು. ಹತ್ತಿರ ಬಸ್ಸಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಕಾಕಲ್ಲ ನಮ್ಮದು ಕೆಲಸ ಇಲ್ಲ ನಡೆಯಲ್ಲ. ಆಮೇಲೆ ಪೇಮೆಂಟ್ ಬರಲ್ಲ, ಹೀಗಾಗಿ ಹೋಗಬೇಕಾಗತ್ತ ಹೊಂಟಿವಿ. ಚಲಿಮಿ ತಾಂಡ, ಇದು ಚಲಿಮಿ ತಾಂಡ ರೀ. ಸಿಕ್ಕಾಪಟ್ಟಿ ಚೀರ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಮೈಕ್ ಮಾತ್ರ ಮುಂದೆ ಹಾಕೊಂಡ್ಬಿಟ್ಟಿನಿ. ಮೋಸ್ಟ್ಲಿ ಕ್ಯಾಮ್ರಾ ಇನ್ನೂ ಸ್ವಲ್ಪ ಮ್ಯಾಗ ಆಗ್ಬೇಕು ಅನ್ಸುತ್ತಲ್ಲ, ಇನ್ನೂ ಸ್ವಲ್ಪ ಮ್ಯಾಗ ಆಗ್ಬೇಕು, ಗೊತ್ತಾಗತ್ತೆ ನನಗೆ. ಇಷ್ಟ ಆಗ್ಬೇಕು ಅಂದ್ರೆ ನೋಡ್ತೀನಿ. ಇವತ್ತು ಎಲ್ಲ ನಮ್ಮ ಕಡೆಯಿಂದ ರೈತರೆಲ್ಲ ಬೆಳೆಯುವಂಥ ಬೆಳೆಗಳು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ. ನಾನು ಹೊಸ ತೋರಿಸಲ್ಲ, ಕೆಲವಷ್ಟು ಮಂದಿ ಗೊತ್ತಿರದೇ ಇರೋರಿಗೆ ತೋರ್ಸೋಕತ್ತದ್ದು. ನಮ್ಮ ಕಡೆ ಇದ್ದವರಿಗೆಲ್ಲ ಏನು ತೋರ್ಸಲ್ಲ, ಇವಾಗ ಕಾಮನ್ ಇವೇನು ನಾವು ದಿನ ಮಾಡೋ ಕೆಲಸನ ತೋರ್ಸೋಣ ಅಂತಾರೆ ಅನ್ಕೋಬೇಡ್ರಿ ದಯವಿಟ್ಟು. ಅದು ನಿಮಗಲ್ರಿ ಸರ. ನಮ್ಮ ಕೆಲವಷ್ಟು ಮಂದಿ ನಮ್ಮ ಅಣ್ಣ ತಮ್ಮರ ಥರ ನೋಡ್ಲಾರ್ದವ್ರಿಗೆ, ಹಳ್ಳಿ ಬಗ್ಗೆ ಗೊತ್ತಿರ್ಲಾರ್ದವ್ರಿಗೆ ಇದೆಲ್ಲ ಅನ್ವಯ ಆಗುತ್ತೆ ರೀ ಸರ. ಹಳ್ಳಿಯಾಗೆಲ್ಲ ಈ ಸಿಟಿಗಿಂತ ಸಕ್ಕತ್ತಾಗಿಬಿಡ ಮನೆ, ಬಾರಿ ಮನೆ ಅದಾವ ಸಿಟಿಗಿಂತ. ನೋಡ್ರಿ ಇಲ್ಲೆಲ್ಲ ಹಳ್ಳಿ ಒಳಗೆ, ಮೊದಲು ಹಳ್ಳಿ, ಈಗ ಹಳ್ಳಿ ಅನ್ನಂಗಿಲ್ಲ, ಸಿಟಿನೇ. ಮೊದಲು ಏನಿರಲಿಲ್ಲ, ಇಲ್ಲ ಹೊಲ ಇತ್ತಿಲ್ಲಿ, ಹೊಲ ತಿರುಗಾಡ್ತಿದ್ದೆ ಮೊದಲು. ಜಟ್ಟಿಗೆ ತಾಂಡ ಇದು. ಮುದ್ದೆ ಬೇಡ್ರಿ ಬಾಯ್, ಮುದ್ದೆ ಬೇಡ ನಮ್ಮದು ಊರ. ಶಿವ ಜಯ ಆಂಜನೇಯ, ಜಯ ಆಂಜನೇಯ. ಆಂಜನೇಯನ ದರ್ಶನ ಆಯಿತು. ಬೇಡ ಮಳೆ ಅಂತ ಇರ್ಲಿಕ್ಕಪ್ಪ ಅಂತ ಇವತ್ತು ಮಸ್ತ್ ಆಗುತ್ತೆ. ಮಳೆ ಇದ್ರೆ ಸ್ವಲ್ಪ ಕೆಲಸ ಕೆಡ್ತ. ಒಳ್ಳೆ ಬೆಳೆ ಹಾಕೋಲೆ ನಾವು ರೇನ್ಕೋಟ್ ಹಾಕೋ, ಅದನ್ನ ಹಾಕೋ, ಇದನ್ನ ಹಾಕೋ, ನಾವು ಯಾವ ಮರಿ ಜಂಜಾಟ್ಗಳು ಇವೆಲ್ಲ. ಹೆಲ್ಮೆಟ್ ಮಲಕ ಹಿಂಗೆ ಕಳಗ ಜರೆ ಆಗ್ತ ಬಿಡತ್ತದ, ಲೂಸ್ ಆಗ್ಬಿಡ್ದೆ. ಮತ್ತೆ ಎಡಕ್ಕೆ ತೊಗೋಬೇಕಾತ ಹಿಂಗೆ ಮ್ಯಾಕತ್ತ.
ನಮ್ಮ ಊರ್ಲಿಂದ ವಾಸ್ಕೋ 370 ಕಿಲೋಮೀಟ್ರ್ ಸನಿ ಆಗತ್ತೆ ರೀ. ಆರಾಮ್ ನಾ ಇದು ಮಾಡ್ಕೋತಾನ, ಏನು ನಿಂತ್ಕೋತ ಅದು ಮಾಡ್ಕೋತ, ಮೊಬೈಲ್ ಸೆಟ್ ಮಾಡ್ಕೋತ, ಚಾ ಹುಚ್ಚು ಹೋಗೋತ, ಮತ್ತು ಊಟ ಮಾಡ್ಕೋತ, ಚಾ ಕುಡ್ಕೋತ ಎಲ್ಲ ಮಾಡ್ಕೋತ ಹೋದ್ರೂ 7 ತಾಸನ್ಯಾಗ ಹೋತ್ನ. ಹಂಗೆ ಮನ್ಸು ಮಾಡಿ ತಲೆ ಕೆಟ್ಟುಬಿಟ್ಟನ ಬಂದ 6 ತಾಸನ್ಯಾಗ, 1 ತಾಸು ಅಷ್ಟೇ ಜಾಸ್ತಿ. ಅದು ಅಂತಪರಿ ಏನು ಭಾಳ ಇದಿಲ್ಲ, ನೋಡ್ಕೊಂಡು ಹೋಗ್ಬೇಕಲ್ಲ ರೋಡ್ ಪಡೆ ಎಲ್ಲ. ಈಗ ಏನು ಹೈವೇ ಅಲ್ರಿ ಸರ್, ಇದು ಹೈವೇ ಇತ್ತಪ್ಪ ಅಂತ ಹೋಗ್ಬೋದು ಒಂದು ಲೆಕ್ಕದಾಗ. ಸ್ಪೀಡ್ ಆಗ್ಬಿಟ್ರೆ 120 ಸ್ಪೀಡ್ನಾಗ ಹೋದ್ರೆ 120, 130, 140 ತನಕ ಓಡ್ತೆ. ನಾ ಓಡಿಸ್ಬೋದು ಅಷ್ಟೇ, ನಾನು ದಮ್ ಇರೋದು. 180 ತನಕ ಓಡ್ತಾರೆ ಗಾಡಿ ಅದಾರ. 140 ಲಾಸ್ಟ್ ಹೊಡ್ತೀನಿ ರೀ. ಅದನ್ನ ಹಿಡಿದಾಗಲ್ಲ ನಮ್ಮ ಗಾಡಿ ಹಿಂದೆ ಕೊತ್ತೈತಿ ಹಿಂಗೆ. ನನಗೆ ಕಾಲ ಕೈ ಎಲ್ಲ ಭಾರಿ ಫುಲ್ ಹವಾ ಹಿಡಿತೈತಿ. ಹಿಂಗಾಗಿ 140 ಲಾಸ್ಟ್ ಹೊಡ್ಸಿನಿ. ಅದು ಜಾಸ್ತಿ ಇಲ್ಲ, ಭಾಳ ಒಂದು ನಿಮಿಷ, 4 ಕಿಲೋಮೀಟ್ರ್, 3 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಇಷ್ಟೇ ಓಡಿಸಿದ್ದು. ಕಂಟಿನ್ಯೂಸ್ ಓಡಿಸೋದು ಆಗೋದೇ ಇಲ್ಲ. ನನಗಾಗಲ್ಲ, ಬೇರೆ ಓಡಿಸ್ತಾರೆ ಜನ, ಓಡಿಸೋರೆಲ್ಲ ರೈಡಿಂಗ್ ಅವೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು, ಸ್ಪೀಡ್ ಗಾಡಿ ಓಡಿಸೋರು. ಹಿಂಗೆ ಬಗ್ಗೆ ಹಿಂಗೆ ಕುಂತು ಓಡಿಸಿದ್ರೆ ಅವು ಆತವು. ನಾವೆಲ್ಲ ಅಷ್ಟೊಂದು ನಾ ಈ ಗಾಡಿ ತೊಗೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ಒಂದು ಕನಸಿತ್ತು ರೀ. ಸಣ್ಣವರಕ್ಕಿಲ್ಲ ಅಂದ್ರೆ ಒಂದು 12 ITI ಕಲಿಬೇಕಾರೆ ಎಲ್ಲೋ ಒಂದು ಹಿಮಾಲಯ ಗಾಡಿ ನೋಡಿದೀನಿ ರೀ. ನೋಡಿದಾಗ ಅವನು ಗಾಡಿ ಭಾರಿ ಕಾಣ್ತಿರೋದು. ನಾವು ಈ ಥರ ಓಡಿಸ್ಬೇಕಲ್ಲ ಗಾಡಿ. ಶಿವ ಸಾಯಿನಾಥ್ ಮಹಾರಾಜ್ ಕಿ ಜೈ, ಸಾಯಿಬಾಬಾ. ನಾವು ಈ ಥರ ಗಾಡಿ ತೊಗೋಬೇಕು. ಬಡ್ದ್ರೆ ಪರವಾಗಿಲ್ಲ, ನಾವು ಒಂದು ಗಾಡಿ ಇಂಥದ್ದು ತೊಗೋಬೇಕು. ನಾವು ಒಂದಿನ ಈ ಥರ ತಿರುಗಾಡಬೇಕು, ಈ ಥರ ಗಾಡಿ ಓಡಿಸ್ಬೇಕು ಅನ್ನೋದೊಂದು ತಲೆ ಕೂತೈತ್ರಿ ನನಗೆ. ಅದೊಂದು ಇಷ್ಟನ ಆಗ್ಬಿಡ್ತೀರಿ ನನಗೆ. ಏನು ನನಗೆ ಗೊತ್ತಿಲ್ಲ, ಒಟ್ಟು ಅದು ಗಾಡಿ ತೊಗೊಳ್ಳಬೇಕು ನಾನು ಹೆಂಗಾರ ಮಾಡಿದನು ಆ ಟೈಮ್ದಾಗ. ಆ ಟೈಮ್ದಾಗ ಬರೀ ಯೋಚನೆ ಮಾಡಿದೆ ಅಷ್ಟೇ. ನಮ್ಮ ಹತ್ರ ಅಥವಾ ಕೋತನೂ ಇರಲಿಲ್ಲ, ನಮ್ಮ ಹತ್ರ ದುಡ್ಡೂ ಇರಲಿಲ್ಲ. ನಾನು ಮೊದಲೇ ಸಾಲ ಪಾಲ ಆ ಕಡೆ ಈ ಕಡೆ ಎಲ್ಲ ನಮ್ಮ ತಂದೆಯವರು ತಿರ್ಕೊಂಡಿದ್ರು. ಅವೆಲ್ಲ ಇದಾಗಿ ಭಾಳ ಸಮಸ್ಯೆ ಇದ್ದು ರೀ. ನಮ್ಮವ್ರು ಒಬ್ಬರೇ ಜೀವನ ನಡೆಸ್ಬೇಕಾದ್ರೆ ಭಾಳ ಕಷ್ಟ ಇತ್ತು ರೀ. ಸುಮ್ಮನೆ ಏನು ಯೋಚನೆ ಮಾಡೋಕೆ ಏನಾಗುತ್ತೆ ರೀ, ಆ ಥರ ಮಾಡ್ಬೇಕು ಅನ್ಕೊಂಡಿತ್ತು. ಆವಾಗಲಿಂದ ಎಲ್ಲರಿಗ ಹಿಮಾಲಯ ಕಂಡ್ರ, ಇಂಥ ದೊಡ್ಡ ಗಾಡಿಗಳು ಸಿಕ್ಕಂಡ್ರ ನನಗೆ ಅದ್ರ ಮ್ಯಾಗ ಸ್ವಲ್ಪ ಧ್ಯಾನ ಹೋಗ್ಬಿಡಿದ್ರಿ. ಅಂದ್ರೆ ಅದನ್ನು ತೊಗೋಬೇಕಪ್ಪ, ನಾನು ಓಡಿಸ್ಬೇಕಲ್ಲ ಹೆಂಗಲ್ಲ ಮಾಡಿ. ನನಗೆ ಈ KTM, ಡ್ಯೂಕ್ ಇವ್ರ ಬಗ್ಗೆ ಒಟ್ಟು ಆಸೆ ಇಲ್ಲ ರೀ. KTMದೊಳಗೆ ಅಡ್ವೆಂಚರ್ ಗಾಡಿ ಐತಿ ಅದೊಂದು. ಆಮೇಲೆ ನೋಡಿದ್ ನಾ ಸಿಟಿಯಾಗಿ ಹೋಗಿದ್ದೆ ಅಡ್ವೆಂಚರ್ ಗಾಡಿ. ಮೊದಲು ಹಿಮಾಲಯ ಐತಲ್ಲ, ಅದು ಮೊದಲನೇದು 410 ಅಲ್ಲ ರೀ ಆ ಗಾಡಿ. ಅದ ಗಾಡಿ ನೋಡಿದ ನನಗೆ ಹಿಮಾಲಯ ತೊಗೋಬೇಕು ಅನ್ನೋದು ಭಾರಿ ಹುಚ್ಚು ನನಗೆ. ಆಮೇಲೆ ನೌಕರಿ ಮಾಡಕತ್ತಿಂದ ಒಂದು 2 ವರ್ಷ ಮಾಡಿದೆ. ಅಲ್ಲೇ ಓಡಾಡ್ತಿದ್ದೆ. ಆಮೇಲೆ ಏನೋ ಒಂದು ಸಣ್ಣ ಪುಟ್ಟ ಜಗಳ ಬಂತು ಮನ್ಯಾಗ. ಜಗಳ ಬಂದ ಕೂಡಲೇ ಒಂದು ಗಾಡಿ ಇತ್ತದು, ಒಂದು ಸೆಕೆಂಡ್ ಗಾಡಿ ತೊಗೊಂಡೇವ್ರಿ. ಅದು ನಮ್ಮ ಕೊಡಿಸಿದ್ರು ಹಂಗೆ ಒಬ್ಬರು. ಆ ಗಾಡಿ ಜಗಳದಾಗ ಅದು ಹಂಗೆ ಏನೋ ಮಾಡಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಅದು ಸೀಸ್ ಮಾಡಿದ್ರು ಗಾಡಿನ. ಸೀಸ್ ಮಾಡಿದ್ಕೋ ನನ್ನ ಹತ್ರ ಗಾಡಿ ಇರಲಿಲ್ಲ. ನನಗೆ ಅಲ್ಲಿ ಸಿಟಿಯಾಗಿ ಓಡಾಡ್ಬೇಕಾದ್ರೆ, ಗೋವಾದಾಗ ಓಡಾಡ್ಬೇಕಾದ್ರೆ ಸೀಸ್ ಮಾಡಿದ್ರು. ಅಲ್ಲಿ ನನಗೆ ಓಡಾಡೋಕೆ ಗಾಡಿ ಇರಲಿಲ್ಲ. ನನಗೆ ಅದೊಂದು ರೂಢ ಬಿದ್ದುಬಿಟ್ಟಿದ್ದು ಗಾಡಿ ಓಡಾಡಿ. ಆಮೇಲೆ ಹೆಂಗೆ ಮಾಡೋದಪ್ಪ ಅಂತ ಅನ್ಕೊಂಡು ವಯಸ್ಸನ್ನು ಇದಾತಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಹೆಂಗೆ ಮಾಡೋದು ಅನ್ಕೊಂಡು ಆಮೇಲೆ ಊರಿಗೆ ಬಂದಾಗ, ಊರಾಗ ಹೆಂಗೋ ಖಾಲಿ ಗಾಡಿ ಐತೆ. ನಾ ಅಂದ್ರೆ ಊರಾಗ ಇರಲ್ಲ. ಊರಾಗ ನಂದು ಡೇವಿಡ್ ಪುತ್ರ ಐತಿ. ಊರಾಗ ಸ್ಪ್ಲೆಂಡರ್ ಪ್ಲಸ್ ಐತಿ ರೀ ಹೀರೋ. ಆ ಗಾಡಿ ಖಾಲಿನೇ ಐತಿ ಊರಾಗ. ಅದು ಇಟ್ಟು ಏನು ಮಾಡೋದು, ಅಲ್ಲಿಗೆ ಒಯ್ಯಮ್ಮ ಅಂತ ಅಲ್ಲಿ ತೊಗೊಂಡೆ. ಎಲ್ಲಿಗೆ ಗೋವಾಕ್ಕೆ ತೊಗೊಂಡೆ. ಗೋವಾಕ್ಕೆ ಹೋಗ್ಬೇಕಾರೆ ನಾನು ಇಲ್ಲಿಂದ ಅಲ್ಲಿಗೆ ಹೊಡಿಬೇಕಲ್ಲಪ್ಪ ಗಾಡಿ. 1 ವಾರ ವಿಚಾರ ಮಾಡಿ ನನ್ನ ಗಾಡಿ ಇಲ್ಲಿಂದ ಅಲ್ಲಿಗೆ ಹೊಡಿಬೇಕಲ್ಪ ಗೋವಾಗ. ಏನು ಮನುಷ್ಯ ಹೈರಾಣ ಹೋಗ್ಬಿಡ್ತು ನಾನು. ಮನುಷ್ಯ ಮತ್ತು ನಡ್ಬರಕ್ಕೆ ಚಳಿ ಜ್ವರ ಬಂದು ಮಕ್ಕೊಂಡ್ರೆ ಹೆಂಗೆ ಮಾಡೋದಪ್ಪ ಅಂತ ಚಿಂತೀನಿ. ಅಟ್ಟು ತಲೆಗೆ ಹಿಡ್ಸ್ಕೊಂಡ್ಬಿಟ್ಟಿದ್ದಾನೆ. ಹೆಂಗೆ ಆದಂಗಲ್ಲ ಅವನು ಅಂತಿಸಿನ. ಮುಂಜಾನೆ ತಯಾರಾಗಿ ನಮ್ಮವ್ರಿಗೆ ಹೇಳಿದೆ, ಎಲ್ಲ ಒಟ್ಟು ಹೇಳಿದೆ. ಅವರು ಬೇಡ ಒಯ್ಬೇಡ ಗಾಡಿ ಅಂದರು. ಇಲ್ಲವ ಹೆಂಗಾರು ಮಾಡಿ ಹೋಯ್ತೀನಿ ನೋಡಮ್ಮ, ಒಯ್ದಂಗೆ ಒಯ್ಯಮ್ಮಂತ ಒಯ್ದು ನಂದೆ. ಮುಂಜಾನೆ ಜಲ್ದಿ ಮುಟ್ಬೇಕಲ್ಲ ನನಗೆ ಅದೊಂದು ಟಿಕ್ಟಾಗಿ ಜಲ್ದಿ ಮುಟ್ಬೇಕು, ಜಲ್ದಿ ಬಿಡ್ಬೇಕಂತ. ಇಲ್ಲಿಂದ ಅವತ್ತೆಟ್ಟು ಮೋಸ್ಟ್ಲಿ 6 5:15 ಹಿಂಗೆ ಬಿಟ್ಟಿರ್ಬೇಕು.
ಸ್ವಲ್ಪ ಯಾಕೆ ಕಪ್ಪಾದಂಗೆ ಆಯ್ತು ಅದು ಕೆಮ್ಮು ಸ್ವಲ್ಪ ಇದು ಕಪ್ಪು ಗಂಟಲ್ಲ ಇದು ಬಂದಂಗೆ ಆಗ್ತದೆ ಅದಕ್ಕೆ ಇದು ಮಾಡ ಕ್ಷಮೆ ಇಲ್ರಿ. ಐದುವರೆಗೆ ಹಿಂಗೆ ಬಿಟ್ಟೆ, 5:30ಗೆ ಬಿಟ್ಟೆ ಜಲ್ದಿ ಹೋಗ್ಬೇಕಲ್ಲ, ಭಾರಿ ಸ್ಪೀಡ್ ಬಿಟ್ಟೆ ಗಾಡಿ. ಮತ್ತು ಭಾಳ ನಿಂಟಿರ್ತಿಲ್ಲ, ಹಂಗೆ ಒಂದು ಲೆಕ್ಕ ನಿಂಟಿರ್ದು ಹೋಗೋದು. ಮತ್ತು ನೋಡೋ ಗಾಡಿ ತಗೊಂಡು ಕಾವಾಗದೇನು ಮಾಡೈತೆ, ಮತ್ತು ಏನಾದ್ರು ಮತ್ತೆ ನಿಂತ್ರೆ ಏನು ಮಾಡೋದಪ್ಪ ನಡ್ಬೇಕು, ಅದೊಂದು ಚಿಂತೆ ಟೆಕ್ಟಾಗಿ ದೂರ ಆಗುತ್ತೆ, ದೂರ ದಾರಿ ಓಡಿಸೇ ಇಲ್ಲ. ಹಾದ್ನ ತೊಗೊಂಡು ಸೀರ ಹೋಗವ ಚೆಕ್ ಮಾಡವ ಹೋದೆ. ಬೆಳಗಾವಕ್ಕೆ ಎಷ್ಟಕ್ಕೂ ಇದಕ್ಕೂ ಬೆಳಗಾವಕ್ಕೆ 11ಕ್ಕಿದ್ದೆ. ಫಸ್ಟ್ನೇ ದಿನ 10:50ಕ್ಕೆ ಅಲ್ಲಿ ಬೆಳಗಾವದೈತಿ. ಬೆಳಗಾವದಾಗೂ ಹೋದೆ, ಗೊತ್ತು ಹೊಸ್ದಾಗ ಬೆಳಗಾವ ಸಿಟಿ ರೋಡ್ ಗೊತ್ತಿಲ್ಲ. ಆಮೇಲೆ ಮ್ಯಾಪ್ ಹಾಕೊಳ್ಳೋದು ನೋಡ್ಕೊಳ್ಳೋದು, ಮ್ಯಾಪ್ ಇಟ್ಟು ಹಾಕಿನೂ ಏನು ಜಾಗ ಇಲ್ಲ. ಇದ್ರಗದನ್ನ ಫೆಸಿಲಿಟಿ ಅವಾಗ ಏನು ನನಗೆ ಒಟ್ಟ ನಾಲೇಜೇ ಇರಲಿಲ್ಲ. ಇದು ಮ್ಯಾಪ ಇದು ಮಾಡಬೇಕು, ಇಲ್ಲಿ ಇಡಬೇಕು ಮಾಡ್ಬೇಕು. ಹಂಗೆ ಹೋದೆ ಒಳಗೆ ನೋಡ್ಕೊಂಡು ಫಸ್ಟ್ ನೋಡ್ಕೊಂಡು ಹಿಂಗೆ ರೋಡ್ ಐತಂತ ಆ ರೋಡ್ ನೋಡ್ಕೊಂಡು ಹೋಗೋ. ಮತ್ತು ಅಲ್ಲಿ ಸ್ಟಾಪ್ ಅಲ್ಲಿಗೆ ಮುಗಿದ್ಕೊಂಡು ಮತ್ತೆ ಅಲ್ಲಿ ನೋಡೋ ಹಿಂಗೆ ರೋಡ್ ಐತೆ ಮುಂದೆ ಇಷ್ಟು ಮೀಟ್ರ್ ಹೋದ್ಕೊಂಡು ಹಿಂಗೆ ಎಲ್ಲ ನೋಡ್ಕೊಂಡು ಬೆಳಗಾವಿ ಕ್ರಾಸ್ ಮಾಡಿ ಅದೇ ಮನ್ಮೋಡ್ ಘಾಟಿ ಹೋಗಿ ಇಳಿಸಿ ಎಲ್ಲ ಹೋದಿ. ಮಸ್ತ್ ಮಜಾ ಮಾಡಿದೆ, ಎಂಜಾಯ್ ಆಯಿತು. ಎಷ್ಟು ಮಜಾ ಬಂತು ನನಗೆ ಅವತ್ತು ರೀ. ಅವತ್ತಿಂದ ಅವನು ಗಾಡಿ ಮಲಗಾಯಿ ಅವನು ಗಾಡಿಯಾಗ ಹೋಗೋದು ಏನಾದ್ರು ಅವತ್ತ ಡಿಸೈಡ್ ಮಾಡಿದ್ರಿ ನಾವು ಈ ಗಾಡಿಯಾಗ ಹೋಗೋದು ವಾರ. ಗಾಡಿ ಒಟ್ಟು ಮಜಾ ಎಲ್ಲಿ ಬರ್ತೋ ನಾವು ಸುಳ್ಳ ಮುಂದೆ ಜೀವನದಾಗ ನಾವು ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ. ಆಮೇಲೆ ಎಟ್ಟಕ್ಕೆ ಹೋಗ್ಬಿಡ್ತೀನಾರ ಅವತ್ತ ಇಲ್ಲಿ 5:30ಗೇನು ಬಿಟ್ಟೀನಿ. ಅಲ್ಲಿ 1 ಗಂಟೆಗೆ ಹೋದೆ, 1:15 ನಿಮಿಷಕ್ಕೆ ಹಿಂಗೆ ಹೋದೇನು ರೀ ಮನೆಯಾಗಿದೆ. ಆಮೇಲೆ ಆಶ್ಚರ್ಯ ಇವನು ಎಷ್ಟು ಜಲ್ದಿ ಬಂದು ನಾವು ಮರಿ ಅಂದೆ. ಫುಲ್ ಸ್ಪೀಡ್ ಇಡ ಅವನು ಗಾಡಿ ಸ್ಲೋ ಅಲ್ಲ ಒಟ್ಟ ನಮ್ಮದು. ಗಾಡಿ ಒಟ್ಟ ಸ್ಲೋ ಇಲ್ಲ, ಯಾಕಂದ್ರೆ ಲೇಟ್ ಆಗ್ತದೆ. ಮತ್ತು ಲೇಟ್ ಆದ್ರೆ ಏನು ಮಾಡೋದು ಅನ್ನೋದು ಹೋಗೋದು ಸುಮ್ಮನೆ ದಬಾಶೆ ಅನ್ಕೊಂಡು. ಆಮೇಲೆ ಅವು ಈಗೋದೊಂದು ತಲೆ ಬರತ್ತೆ ಹಿಮಾಲಯ ಅವ್ರು ಹೆಂಗೆ ಬರ್ತಾವೆ ಗಾಡಿ, ಇನ್ನೂ ಭಾರಿ ಚಂದ ಬರ್ತಿರ್ಬೇಕು ಗಾಡಿ. ಆಮೇಲೆ ತಲೆ ಓಡಾಕತ್ತು. ಆಮೇಲೆ ಮೊಬೈಲ್ದಾಗ ಬ್ಲಾಗ್ ನೋಡಾಕತ್ತೇನೆ ರೀ, ಇವೆಲ್ಲ ಮೊಟಲ್ ಬ್ಲಾಗ ಇಂಥವು ಎಲ್ಲ ಹೊಸ ನೋಡತ್ತೆ. ಹೇಳ್ತಾರೆ ನಾವು ಒಂದ್ಸರಿ ಮಾಡ್ಬೇಕು ಟ್ರಿಪ್ಪ ಅಂತ ತಲೆ ಬಂತು. ಆ ಟೈಮ್ದಾಗ ಮನ್ಯಾಗ ನಮ್ದು ಒಂದು ಸ್ವಲ್ಪ ಜಗಳ ನಡೆದು, ಜಗಳ ಅನ್ಕೊಂಡು ಸಣ್ಣ ಪುಟ್ಟ ಬರಾಕತ್ತವ. ನಾವು ಕಿರಿಕಿರಿ ಆಗತ್ತಪ್ಪ ಸುಳ್ಳ ಮುಂದೆ ಅವನು ನಿಂದ ಇಲ್ಲೇ ಕೂತ್ರೆ ಮಜಾ ಬರಲ್ಲ ನನಗೆ. ಮತ್ತು ನಾ ಚಿಂತ್ಯಾಗ ಸಾಯ್ತೀನಿ. ನಾವು ರೊಕ್ಕ ಗಳಿಸಿ ಏನು ಮಾಡೋದು, ತೊಗೊಂಡು ಬಿಡಮ್ಮ ಅವ್ನು ಗಾಡಿ ಅನುಕೂಲ ಐತಲ್ಲ. ಸುಳ್ಳೆ ಯಾಕೆ ಮೊದಲು ಏನೋ ಒಂದು ಸ್ವಲ್ಪ ಇತ್ತಪ್ಪ ಮಾಡಿದೇವಿ, ಅನುಕೂಲ ಐತೆ ಒಂದು ಗಾಡಿನೇ ತೊಗೊಂಡು ಬಿಡಮ್ಮ ಅಂತ ತಲೆ ಬಂದ್ಬಿಡ್ತು. ಇದನ್ನ ತೊಗೊಂಡ್ಬಿಡಮ್ಮ, ಇದನ್ನ ಚಲೋ ಐತಿ ಗಾಡಿ. ಟೆಸ್ಟ್ ರೈಡ್ ಎಲ್ಲ ಮಾಡಿದೇನೆ ರೀ, ಮಸ್ತ್ ಸಖತ್ ಪಿಕಪ್, ಮಸ್ತ್ ಮಜಾ ಬಂದ್ಬಿಡ್ತು ನನಗೆ. ನಿಂತು ಮಾಡಿ ನಾವು ಸ್ಪ್ಲೆಂಡರ್ ಓಡಿಸ್ತಾರೆ, ಸ್ವಲ್ಪ ಥ್ರೋಟಲ್ ಕೊಟ್ರೆ ಸಾಕು, ಸ್ವಲ್ಪ ಮೂವ್ ಮಾಡಿದ್ರೆ ಬದುಕು ಮಾಡೋದು ಗಾಡಿ. ಸಖತ್ತೈತಪ್ಪ ಒಂದು ಗಾಡಿ. ಮತ್ತು ಇನ್ನೊಂದು ಹೆಂಗೆ ಕಂಟ್ರೋಲಿಂಗ್ ಹಂಗೆ ಐತ್ರಿ, ಬ್ಯಾಲೆನ್ಸಿಂಗ್ ಮಾಡ್ತೇವಲ್ಲ ಹಿಂಗಾಗಲ್ಲ. ನಮ್ಗೆ ಅಂಜಿಕೆ ಬರಲ್ಲ. ನಾವು ಪಟಕನ ಎಲ್ಲಿ ಹೋದ ಮಾಡ್ತಾ ಗಾಡಿ ಪಟಕನ ಹಿಂಗೆ ಇದಾಗತ್ತಾನೆ ಮಾಡ್ತಾ. ಇವೆಲ್ಲ ಬೇರೆ ಗಾಡಿಗಳೆಲ್ಲ ಓಡಿಸೀವಿ, ಬೇರೆ ಒಂದು ಲೆಕ್ಕದಾಗ ಓಡಿಸೇವಿ, ದೊಡ್ಡ ಗಾಡಿಗಳು ಓಡಿಸಿಲ್ಲ. ಬೇರೆ ಅವೆಲ್ಲ ಹಿಂಗೆ ಓಡ್ಸಾಕೊಡು ಒಜ್ಜದ ಗಾಡಿ ಪಟಕನ ಹೊಳದತ್ತಿ ಅಂಜಿಕೆ ಬರುತ್ತೆ, ಈ ಥರ ಇಲ್ಲ. ಈ ಥರ ಏನು ಅನಿಸಲಿಲ್ಲ. ಗಾಡಿ ಭಾರಿ ಈಜೆ ಸೊಳ್ಳು ಭಾರಿ ಹಗುರ ಅನಿಸ್ಬಿಡ್ತು ಗಾಡಿ ಮ್ಯಾಗ ಹತ್ತಿದ್ಕೋನೆ ಮೂವ್ ಮಾಡ್ಯಾರ. ಅದಕ್ಕೆ ಯಾವನು ಮಸ್ತ್ ಐತಪ್ಪ ಗಾಡಿದು. ಇದನ್ನೇ ತೊಗೊಂಬಿಡ ಎಟ್ಟೆ ಅಲ್ಲಾಗ ತೊಗೊಂಬಿಡಮ್ಮ ಗಾಡಿ ನೋಡಿ ಇವತ್ತು ಅಂತ ಕೇಳಿದೆ. ಗಾಡಿ ಐತೇನ್ರಿ ಸ್ಟಾಕ ಅಂತಂದೆ. ಸರ್ ಸ್ಟಾಕ್ ಅದಾವ ರೀ, 2ನೇದು ಬಂದು ಸ್ಟಾಕ್ ಅದಾವ ರೀ. ಈ ಕಲರ್ 2 ಗಾಡಿ ಇದ್ದು ರೀ. ನಾ ಈ ಕಲರ್ ಯಾವ ಕಲರ್ ಬೇಕೋ ಈ ಕಲರ್ ಒಂದು ಯೆಲ್ಲೋ ಕಲರ್ ಒಂದು ಬ್ಲ್ಯಾಕ್ ವೈಟ್ ಎಲ್ಲ ಇದ್ದು ಗಾಡಿ. 3 ಕಲರ್ ಇದ್ದು. ಈ ಕಲರ್ನಾಗ 2 ಗಾಡಿ ಇದಾವೆ, ಬೇರೆ ಕಲರ್ನಾಗ ಅದಾವ್ರಿ ಗಾಡಿ ಅಂದ. ವೈಟ್ ಕಲರ್ನಾಗ ಒಂದೇ ಗಾಡಿ ಐತಿ, ಬೇರೆ ಕಲರ್ನಾಗ ಅದಾವ ಏನೋ ಗಾಡಿಗಳು ಅಂತ ಅಂದ. ನನಗೆ ಈಗ ಇದೇ ಕಲರ್ ಇಲ್ಲ ಅಂದೆ. ಇನ್ನೊಂದು ಗಾಡಿ ಸ್ವಲ್ಪ ಅದು ಎಲ್ಲೇ ಸ್ವಲ್ಪ ಸ್ಕ್ರ್ಯಾಚ್ ಬಿಡ್ತಾರೆ, ಅದು ಏನು ತರ್ವತ್ತನೇ ಟ್ರಾನ್ಸ್ಪೋರ್ಟ್ ಇದಾಯ್ತಂತ ಆ ಗಾಡಿ ಬಿಟ್ಟು ಈ ಗಾಡಿ ಚೆಕ್ ಮಾಡಿ ಅದು ಮತ್ತು ಇದು ಮುಂದೆ ತೊಳಗೆ ಮಟಗಾಡು ಬೆಳೆಯೋಕೆ ಇದು ಹೋಗಿತ್ತದು ಸ್ಕ್ರೂ ಇದಾಯ್ತು. ಅದು ಇದು ಮಾಡಿದ್ರೆ ಅದನ್ನು ಬಿಟ್ಟು ಈ ಗಾಡಿ ತೊಗೊಂಡೆ. ಅದು ತೊಗೊಂಡು ಎಲ್ಲ ಚೆಕ್ ಮಾಡಿ ಅವತ್ತು ಎಲ್ಲ ಒಟ್ಟು ಮಾಡಿ ಕೊಟ್ಬಿಟ್ರು. ನಾ ಲೋನ್ ಮಾಡಿಸಿದ್ದೀನಿ ರೀ, ಸುಳ್ಳೆ ರೊಕ್ಕ ಆ್ಯಕ್ಚುಲಿ ಕೊಡ್ಬೋದಿತ್ತು, ಹಾಗೇನಿಲ್ಲ. ಇನ್ನೊಂದು 2 ದಿನ ತಡಿಬೇಕಾಯ್ತು ಅಷ್ಟೇ. ನಂದು ಗಾಡಿ ಇವತ್ತು ಸಿಕ್ಕತ್ತಲ್ಲ ಅವನು. ಅಲ್ಲಿ ಗೋದಾಗ ಕೇಳಿದ್ದೀನಿ, ಗೋದಾಗೆ ಒಂದು ವಾರ ವೇಟ್ ಮಾಡ್ಬೇಕಾದ್ರೆ ಗಾಡಿ ಬರ್ತಾ ಇದ್ರು. ನಾನು ಗಾಡಿ ಸಿಗ್ತಾ ಇಲ್ಲ ಬಿಡಪ್ಪ ಅಂತ ತಿಳ್ಕೊಂಡಿದ್ದೆ ನಾನು.
ಇಲ್ಲಿ ಇವತ್ತು ಸಿಕ್ಬಿಡ್ತಾವೆ ನಾವು ತೊಗೊಂಬಿಡೋದು ತಡೆ ಕಡೆ ಏಟಾಕಲ್ಲಕ್ಕ ನಾನು ಹಿಂಗೆ ನಾವು ಒಂಥರ ಇದ್ರ ಮಂದಿ ಮಂದಿ ರೀ ಅಂಥವೇನು ದೊಡ್ಡ ತಲೆ ಓಡಿಸಿ ಇನ್ನು ಮುಂದೆ ವಿಚಾರ ಮಾಡಿ ಭಾಳ ತಲೆ ಹಾಕಿ ಅಂತ ಲೆಕ್ಕಪತ್ರ ಹಾಕೋರಲ್ಲ ನಾವು ಒಮ್ಮೆ ಸಿಗೋಬೇಕಾ ತೊಗೊಂಬಿಟ್ಟೆ ಓಡಿಸ್ಬೇಕಾ ಓಡಿಸ್ಬಿಟ್ರಿ ಅಟ್ಟೆ ನಮ್ಮ ಗಾಡಿ ಹೋಯ್ತ್ಯಾ ಓಡಿಸೋದು ಮಜಾ ಮಾಡೋದು ಒಟ್ಟು ಆಯ್ತು ನೋಡ್ರಿ ಇಟ್ಟು ಮಾಡೇ ಗಾಡಿ ತೊಗೊಂಡು ಇಳಿಸಿ ಇವತ್ತು ಮತ್ತು 8 ತಿಂಗಳಾಯ್ತು ಎಲ್ಲಿ ನವೆಂಬರ್ದ ನೋಡ್ರಿ ಲೆಕ್ಕ ಹಾಕ್ರಿ